ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಎನ್ನುವಂತೆ ಕಾಂಗ್ರೆಸ್ ಬಿಜೆಪಿಗೆ ಇನ್ನೂ ಕೆಲ ಕ್ಷೇತ್ರಗಳಲ್ಲಿ ಬಂಡಾಯ ಇನ್ನೂ ಕೂಡ ತಣ್ಣಗಾಗಿಲ್ಲ. ಬಿಜೆಪಿ ಶಿವಮೊಗ್ಗ, ಹಾಸನ, ದಾವಣಗೆರೆ, ತುಮಕೂರಿನಲ್ಲಿ ಅತೃಪ್ತಿ ಶಮನಕ್ಕೆ ಇನ್ನೂ ಕೂಡ ಸರ್ಕಸ್ ಮಾಡ್ತಾ ಇದೆ. ಇತ್ತ ಕಾಂಗ್ರೆಸ್ಗೆ ಬಾಗಲಕೋಟೆ ಜೊತೆಗೆ ಕೋಲಾರದಲ್ಲೂ ಕೂಡ ಮುನಿಯಪ್ಪ ಟೆನ್ಷನ್ ಶುರುವಾಗಿದೆ. ಲೋಕಸಭೆ ಸಮರದಲ್ಲಿ ಮೂರೂ ಪಕ್ಷಗಳ ನಾಯಕರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ತಿರುಗಾಡ್ತಾ ಇದ್ದಾರೆ. ಆದರೆ ಮೂರೂ ಪಕ್ಷಗಳು ಕೂಡ ಸೆರಗಲ್ಲಿ ಕೆಂಡ ಇಟ್ಟುಕೊಂಡಂತೆ ಅಸಮಾಧಾನ ಬಲಿಯಲ್ಲಿ ಬಿದ್ದು ವಿಲವಿಲ ಒದ್ದಾಡ್ತಾ ಇವೆ. ಟಿಕೆಟ್ ವಂಚಿತ ಆಕ್ರೋಶ, ಆಪರೇಷನ್ ಆಟ, ಬಂಡಾಯದ ಬೆಂಕಿಯಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಸಿಲುಕಿವೆ. ಶಿವಮೊಗ್ಗದಲ್ಲಿ ಮೋದಿ ಫೋಟೋ ಫೈಟ್, ಈಶ್ವರಪ್ಪ ವರ್ಸಸ್ ರಾಘವೇಂದ್ರ. ಕೆಎಸ್ ಈಶ್ವರಪ್ಪ ಸದ್ಯ ಕೇಸರಿ ಮನೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಬಿಜೆಪಿಗೆ ನುಂಗಲಾರದ ತುಪ್ಪವಾಗ್ತಾ ಇರುವ ಬಂಡಾಯ ಅಭ್ಯರ್ಥಿ. ಆದರೆ ತಮ್ಮ ಪ್ರಚಾರ ಸಭೆಯಲ್ಲಿ ಮೋದಿ ಮಂತ್ರದೊಂದಿಗೆ ಈಶ್ವರಪ್ಪ ಮತಬೇಟಿಗೆ ಇಳಿದಿರುವುದು ಬಿಜೆಪಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕಣ್ಣು ಕೆಂಪಗಾಗಿಸಿದೆ. ಹೀಗಾಗಿ ಮೋದಿ ಭಾವಚಿತ್ರ ಬಳಕೆಗಾಗಿ ಈಶ್ವರಪ್ಪ ಶಿವಮೊಗ್ಗ ಕೋರ್ಟ್ನಲ್ಲಿ ಕೆವಿಯಟ್ ಸಲ್ಲಿಸಿದ್ದಾರೆ. ಈಶ್ವರಪ್ಪ ನಡೆಗೆ ಬಿವೈ ರಾಘವೇಂದ್ರ, ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಒಂದು ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ನಾವು, ನಮ್ಮ NDA ನಾಯಕ ಮೋದಿಜಿಯವರು. ನಾವು ಉಪಯೋಗಿಸ್ಕೊಳ್ಬೇಕೇ ಹೊರತು ಇನ್ನೊಬ್ರು ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶಗಳಿಲ್ಲ. ಇದು ತಪ್ಪು. ಹಾಕೋಣಂಥ ಅಧಿಕಾರ ಈಶ್ವರಪ್ಪನವ್ರಿಗೆ ಇಲ್ಲ. ಮೋದಿಯವ್ರ ಫೋಟೋ ಬಳಕೆ ಮಾಡ್ಕೊಳೋದು ಸರ್ಕಾರಿ ಕಾರ್ಯಕ್ರಮ ಇದ್ರೆ ಮಾಡ್ಕೊಬೋದು. ಅನಧಿಕೃತವಾಗಿ ಅದನ್ನ ಬಳಕೆ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ. ನಾಮಿನೇಷನ್ ಆದ್ಮೇಲೆ ಪಾರ್ಟಿ ತೀರ್ಮಾನ ಮಾಡ್ತೀವಿ. ಇದು ಶಿವಮೊಗ್ಗದ ಕಥೆಯಾದ್ರೆ ಹಾಸನದಲ್ಲೂ ಜೆಡಿಎಸ್ಗೆ ಪ್ರೀತಂ ಗೌಡ ನಡೆನೆ ಟೆನ್ಷನ್ ತಂದಿಟ್ಟಿದೆ. ಮೈತ್ರಿ ಆದಾಗಿನಿಂದಲೂ ಪ್ರೀತಂ ಗೌಡ ಮೂಗು ಮುರಿದುಕೊಂಡು ಓಡಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರುವ ವಿಷಯ. ಹೀಗಾಗಿ ನಿನ್ನೆ ಹಾಸನಕ್ಕೆ ಎಂಟ್ರಿ ಕೊಟ್ಟಿದ್ದ ಚುನಾವಣೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ನಡೆಸಿದ್ರು. ಪ್ರೀತಂ ಗೌಡಗೆ ಇಲ್ಲಿ ಇರಬೇಡಿ ಅಂತ ನಾನೇ ಹೇಳಿದ್ದೇನೆ ಅಂದ್ರು. ಇನ್ನು ಇವತ್ತು ಇಬ್ಬರ ಭೇಟಿಗೂ ಹೈಕಮಾಂಡ್ ಮುಹೂರ್ತ ಫಿಕ್ಸ್ ಮಾಡಿದ್ದು ಭೇಟಿ ಆಗ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. हमने उनको मैसूर के चुनाव का प्रभारी बनाया हुआ है, लगातार वो मैसूर में काम कर रहे हैं. ऐसे मैसूर प्रभारी उनको हमें मैसूर की सारी रिपोर्ट्स मैसूर की बैठक में दे दी है. इत्ता ದಾವಣಗೆರೆಗೆ ಭೇಟಿ ನೀಡಿದ ರಾಧಾ ಮೋಹನ್ ದಾಸ್ ಅಗರ್ವಾಲ್, ರೇಣುಕಾಚಾರ್ಯ ಅಂಡ್ ಟೀಮ್ 3 ಗಂಟೆ ಕಾಲ ಚರ್ಚೆ ಮಾಡಿ ಅಸಮಾಧಾನ ತಣಿಸೋದಕ್ಕೆ ಮುಂದಾದ್ರು. ಪ್ರತಿಯೊಬ್ಬರು ಗಾಯತ್ರಿ ಸಿದ್ದೇಶ್ವರ್ ಪರ ಕೆಲಸ ಮಾಡಲಿದ್ದಾರೆ ಅಂತ ರಾಧಾ ಮೋಹನ್ ದಾಸ್ ಹೇಳಿದ್ರು. ಆದ್ರೆ ಅಸಮಾಧಾನಿತ ನಾಯಕರು ಸಪ್ಪೆ ಮುಖದಲ್ಲೇ ಇದ್ದದ್ದು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಸಂಯುಕ್ತ ವಿರುದ್ಧ ಆಪರೇಷನ್ ಅಸ್ತ್ರ ಹೂಡಿದ ವಿಜಯೇಂದ್ರ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮಣಿಸೋಕೆ ಬಿಜೆಪಿ ಆಪರೇಷನ್ ಅಸ್ತ್ರ ಹೂಡಿದೆ. ಸಂಯುಕ್ತ ಪಾಟೀಲ್ ಸಂಬಂಧಿ ಹರ್ಷ ಗೌಡ ಪಾಟೀಲ್ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಈ ಮೂಲಕ ವಿಜಯೇಂದ್ರ 2 ದಾಳ ಉರುಳಿಸಿದ್ದಾರೆ. ಯತ್ನಾಳ್ ಕಟ್ಟಿ ಹಾಕುವ ಮೂಲಕ ಕಾಂಗ್ರೆಸ್ಗೆ ಶಾಕ್ ಕೊಡಬೇಕು ಅಂತ ಬಿವೈವಿ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ. ಆದ್ರೆ ಈ ಪ್ಲಾನ್ಗೆ ಟಕ್ಕರ್ ಕೊಟ್ಟಿರುವ ಯತ್ನಾಳ್ ಇಂತಹ ನಾಟಕ ನಡೆಯಲ್ಲ ಎಂದಿದ್ದಾರೆ. ನೋಡ್ರಿ, ಎಲ್ಲ ಗುರ್ತಾಗ್ತದೆ. ಏನು ಪ್ರಚಾರ ಮಾಡ್ತಾರೋ ನಾಟಕ ಮಾಡ್ತಾರೋ ಎಲ್ಲ ಗುರ್ತಾಗ್ತದೆ. ಈ ರೀತಿ ದ್ವಂದ್ವ ಪಾರ್ಟಿ ಒಳಗಿದ್ದು ದ್ವಂದ್ವ ನಾಟಕ ನಡೆದಿಲ್ಲ. ಇತ್ತ ಟಿಕೆಟ್ ಸಿಗದೆ ಇರೋದಕ್ಕೆ ಕಣ್ಣೀರು ಹಾಕಿರುವ ವೀಣಾ ಕಾಶ್ಯಪ್ಪನವರ್ ಪತಿ ವಿಜಯಾನಂದರನ್ನ ಹೊರಗಿಟ್ಟು ಬೆಂಬಲಿಗರ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಯುಗಾದಿ ಬಳಿಕ ಅಂತಿಮ ನಿರ್ಧಾರ ತಿಳಿಸೋದಾಗಿ ಹೇಳಿರುವುದು ಮತ್ತಷ್ಟು ಕುತೂಹಲ ಮೂಡಿಸಿದೆ. ಮುಂದೆ ಯುಗಾದಿ ಹಾಗೂ ರಂಜಾನ್ ಇರೋದ್ರಿಂದ ತಕ್ಷಣನೇ ಒಂದು ಕರೆದಂಥ ಸಭೆ. ಆ ಒಂದು ನಿಟ್ಟಿನಲ್ಲಿ ತಾಲೂಕಿಗೆ ಒಂದು 5 ರಿಂದ 6 ಜನದಷ್ಟು ಬಂದಿದ್ದಾರೆ. ಎಲ್ಲ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಮುಂದಿನ ವಿಚಾರಗಳನ್ನು ಚರ್ಚೆ ಮಾಡಿ ನಿರ್ಧಾರವನ್ನು ಹೊರಹಾಕುವಂಥ ಒಂದು ಸಂದರ್ಭ ಇತ್ತು. ಖಂಡಿತವಾಗೂ ಆ ನಿರ್ಧಾರ ನಮ್ಮ ಮೀಟಿಂಗ್ ಆದ್ಮೇಲೆ ಹೊರಗಾಗ್ತದೆ. ನಿನ್ನೆ ಮುಳಬಾಗಿಲಿನ ಕುರುಡುಮಲಿಯಲ್ಲಿ ನಿನ್ನೆ ಪ್ರಜಾಧ್ವನಿ 2.0ಗೆ ಚಾಲನೆ ನೀಡಲಾಗಿದೆ. ಖುದ್ದು ಸಿಎಂ, ಡಿಸಿಎಂ ಕೋಲಾರಕ್ಕೆ ಎಂಟ್ರಿ ಕೊಟ್ಟಿದ್ದರು. ಸಚಿವ ಮುನಿಯಪ್ಪ ರ್ಯಾಲಿಯಿಂದ ದೂರ ಉಳಿದಿದ್ರು. ಮುನಿಸು ಶಮನವಾಗದೆ ಕೋಲಾರ ಕಾಂಗ್ರೆಸ್ ಪಾಲಿಗೆ ಒಲಿಯೋದು ಅಷ್ಟು ಸುಲಭವಲ್ಲ. ಕಳೆದ ಬಾರಿನೂ ಬಣ ಬಡಿದಾಟದಿಂದಲೇ ಕೋಲಾರ ಬಿಜೆಪಿ ಪಾಲಾಗಿತ್ತು. ದಾವಣಗೆರೆಯಿಂದ ಬಸವರಾಜ್ ದೊಡ್ಮನಿ ಜೊತೆ ರವಿಮುಖಿ, TV9 ಬಾಗಲಕೋಟೆ.